ಗೈಸ್ ಹೋಗಿ ಬಿಡ್ತು ತಗೋಬರೋಷ್ಟರಲ್ಲಿ ಯಾವನ್ ಎಗ್ರಿಸ್ಬಿಟ್ಟ ನೋಡಿ, ಬೆಡ್ಶೀಟ್ ಎಗ್ರಿಸ್ಬಿಟ್ಟಾನೆ. ಸೋಲಾಪುರ್ ಸೊಳ್ಳೆಪುರ ಫೇಮಸ್ಸು. ಬೈ ಸ್ವಲ್ಪ ಫ್ರೆಶ್ ಅಪ್ ಆಗ್ಬಿಟ್ಟು ನಾಷ್ಟ ಗೀಷ್ಟ ಮಾಡೋಣ ಅರ್ಧ ಹೇಳಿದ್ದು. ಕನ್ನಡ ಬಹುತ್ ಈಸಿ. ಗೈಸ್ ಇವಾಗ ಟ್ರೈನ್ ಸ್ಥಿತಿ ಹೆಂಗಿದೆ ಅಂದರೆ ಒಳಗಡೆ ಫ್ರಿಜ್ಜು, ಈಚ್ ಕಡೆ ಹೀಟರು. ಅಂದರೆ ನಾವೆಲ್ಲ ಒಟ್ಟಿಗೆ ಕೂಡಿಸಿದ್ದೀವಿ, ಫ್ರೆಂಡ್ಸ್ ಇರ್ತಾರೆ ಇವರೆಲ್ಲ. ಸೊ ಇವಾಗ ಗೈಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾವಿನ್ನೂ ಕರ್ನಾಟಕ ಓಡಾಡಿಲ್ಲ, ಆಂಧ್ರ ಇದ್ದು ಮತ್ತೆ ಕರ್ನಾಟಕ ಬಂದಿದ್ದೀವಿ. ಈಗ ನಾವಿರೋದು ಕಲಬುರಗಿಯಲ್ಲಿ. ಇನ್ನೇನು 1 ಅವರ್ ಬೇಕು ಕರ್ನಾಟಕ ಓಡ್ ಮತ್ತೆ ದಾಟಿ ಮಹಾರಾಷ್ಟ್ರಕ್ಕೆ ಹೋಗೋಕ್ಕೆ. ನೋಡಿ ನನ್ನ ಸೀಟ್ ಅಲ್ಲಿ ಇದೆ, ವಿಂಡೋ ಹತ್ರ. ಈ ಸೀಟು ಖಾಲಿ ಅಂದರೆ ನನ್ನ ನೈಟ್ 10:30 ಖಾಲಿ ಮಾಡ್ಕೊಂಡು ಹೊಂಟೋಗಿದ್ದಾರೆ. ನಾನು 11 ಗಂಟೆ ನಾನು ಮತ್ತೆ ಬಂದು ಇಲ್ಲಿ ಮನಿಕೊಂಡು, ನಾನು ಫುಲ್ಲು ಫ್ರೀಯಾಗಿ ಆರಾಮ್ ಮನಿಕೊಂಡವರು. ಮತ್ತೆ ನಾನು ಬಂದು ಇಲ್ಲಿ ಮನಿಕೊಂಡೆ. ಆಮೇಲೆ TC ಬೇರೆ ಕಾಟಾಗೋರು 12:30 ರಾತ್ರಿ ಬಂದ್ಬಿಟ್ಟು ಏಳ್ಸ್ಬಿಟ್ಟು ಟಿಕೆಟ್ ನಂಬರ್ ಕೇಳ್ತಾನೆ ಏನಂತ. ಅದಕ್ಕೆ ಅಲ್ಲಿ ಅಂದರೆ ನಾನು ಇಲ್ಲಿ ಮನಗಿದ್ನಲ್ಲ, ಅದರಿಂದ ಅಲ್ಲಿ ನನ್ನ ಸೀಟ್ ಇರೋದು ಅಲ್ಲೇ, ಇಲ್ಲಿ ಮನಗಿದ್ದ ಟಿಕೆಟ್ ನಂಬರ್ ಕೇಳ್ತಾನೆ ಏನು ಅಂತ. ಸೊ ಆಯ್ತು, ಇಲ್ಲಿರೋರು ಸೀಟು ಬರಗಂಟ ಇಲ್ಲೇ ಮನಿಕೊಂಡು ಕೇಳಿದ್ರು. ಫುಲ್ ಬೆಳಿಗ್ಗೆ ಹೋಯ್ತು. ಈಗ ಫುಲ್ಲು ಈಚೆಗಡೆ ಸ್ವಲ್ಪ ಫ್ರೆಶ್ ಗಾಡಿ ತಗೊಬರೋಣ ಹೋಗಿ. ಅಂದರೆ ಒಂದೇ ಕಡೆ ಮನಗಿದ್ದೀನಲ್ವ, ಅದರಿಂದ ಅದಕ್ಕೆ ಆಯ್ತಿಲ್ಲ. ಇಲ್ಲಿ ಇನ್ನೂ ಮೇಲ್ಗಡೆ ಇನ್ನೂ ಹಂಗೆ ಮನಗಿದ್ದಾರೆ ಈ ಕಡೆ. ಓಕೆ ಸೊ ಗಾಯ್ಸ್, ನಮ್ಮ ಸ್ಪೀಡ್ ಛೋಟ ಛೋಟ ಫ್ರೆಂಡ್ಸ್ ಎಲ್ಲ ಮುನಿಗಿದ್ದಾರೆ ನೋಡಿ. ಈ ಕಡೆ ಎಲ್ಲ ಮನಿಬಿಟ್ಟಿದ್ದಾರೆ ಆಗಲಿ. ಗುಡ್ ಮಾರ್ನಿಂಗ್. ಸೊ ಗೈಸ್ ಅಂತೇಂದು ನಾವು ಕಲಬುರಗಿಯಿಂದ ಬಂದಾಯ್ತು. ಇವಾಗ ಸೊಳ್ಳೆಪುರ ಅಂತ ಹೇಳ್ತಾರೆ ಇದನ್ನ. ಆದರೆ ಸೊಳ್ಳೆಗಳು ಇವಾಗ ಸಿಕ್ಕಲ್ಲ ಇಲ್ಲಿ. ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗ್ಬಿಟ್ಟು ನಾಷ್ಟ ಗೀಸ್ಟಾರು ಮಾಡಕ್ಕೆ ಹೋಗೋಣ ಈಗ. ಸೊ ನಮ್ಮ ಟ್ರೈನ್ ಇಲ್ಲೇ ಇದೆ, ಎಲ್ಲ ನಾಷ್ಟ ಗೀಷ್ಟ ಆಗತ್ತಾರ. ಏನಿದು ವಡಾಪಾವ್ 2 ಬೆಡ್ ಹಾಕ್ಬಿಟ್ಟು ಬೋಂಡ ಹಾಕ್ಬಿಟ್ಟು 1 ಮೆಣಸಿಗೆ ಕೊಡ್ತಾರೆ ನೋಡಿ ಗೈಸ್. ಸೋಲಾಪುರ್, ಇನ್ನೊಂದು ಹೆಸರು ಸೊಳ್ಳೆಪುರಿಗೆ ಫೇಮಸ್. ಸೊಳ್ಳೆಪುರ ಫೇಮಸ್ಸು. ಸ್ವಲ್ಪ ಫ್ರೆಶ್ ಅಪ್ ಆಗ್ಬಿಟ್ಟು ನಾಷ್ಟ ಗೀಷ್ಟ ಮಾಡೋಣ ಇಲ್ಲಿ ಸೊ ವೈಸ್ ನಾವೀಗ ಕೊಪ್ಪರಗಣ್ಣಲ್ಲಿ ಇದ್ದೀವಿ. ಅಂದ್ರೆ ಹೆಸರೇ ಒಂಥರ ವಿಚಿತ್ರವಾಗೈತೆ. ಆದ್ರೆ ಇಲ್ಲಿ ಇಳಿದ್ಬಿಟ್ಟು ಎಲ್ಲರೂ ಇಲ್ಲಿಗೆ ಹೋಗೋದು, ಶಿರಡಿ ಸಾಯಿಬಾಬಾ. ಈಗ ಒಂದಷ್ಟು ಜನ ಹೇಳಿದ್ನಲ್ಲ, ಕನ್ನಡದವ್ರೊಬ್ರು ಸಿಕ್ಕಿರೋಂಥ ಮೈಸೂರಿಂದಾನೆ ಅಂತ. ಅವ್ರು ಇಲ್ಲೇ ಇಳಿದ್ರು, ಇಲ್ಲೇ ಹೋದ್ರು. ಮಾತಾಡಿಸ್ದೆ ಮೈಸೂರಿಂದ. ಅವರು ಅಲ್ಲಿಂದ ಒಟ್ಟು ನಾನು ನೋಡಲಿಲ್ಲ ಆ ಕಡೆಯಿಂದ. ಮೋಸ್ಟ್ಲಿ ಅವರೇ ಬೇರೆ ಟ್ರೈನ್, ಅಂದರೆ ಮೈಸೂರು ಟು ಬೆಂಗಳೂರು ಟ್ರೈನ್ ಬೇರೆ ಅವರೇ ಬಂದರು. ನಾನು ಈ ಕಡೆಯಿಂದ ಬಂದೆ. ಈಗ ಇಲ್ಲೇ ಕೊಪ್ಪರನ್ ಹಿಂದಿಲ ಅಲ್ಲೂ ಹಾಕೈತೆ ನೋಡಿ. ಕೊಪ್ಪರನ್ ಹೆಸರೇ ಒಂಥರ ಐತೆ, ಅಲ್ಲೊಂದು ಟ್ರೈನು. ಸೊ ವೈಸ್ ಕೊಪ್ಪರನ್ ಸ್ಟೇಷನ್. ಸೊ ವೈಸ್ ಇದೆ ಕೊಪ್ಪರನ್ ಸ್ಟೇಷನು, ನಮ್ಮ ಟ್ರೈನು. ಆ್ಯಂಡ್ ಸೀರೀಸ್ ಛೋಟ ಅಲ್ಲೂ ಛೋಟ. ನಾನು ಇಲ್ಲೆಲ್ಲ ಬೆಳೆಯೋದಿಲ್ಲ, ಇಲ್ಲಿ ಹಂಗೆ ಬ್ಲಾಗ್ ಮಾಡ್ತಿದ್ದಿಲ್ಲ, ಇಲ್ಲಿ ಇಲ್ಲಕ್ಕೆ ಹೋಗೋದಿಲ್ಲ. ಸೊ ಶಿರಡಿಗೆ ಹೋಗ್ಬೇಕಾದ್ರೆ ಇಲ್ಲಿಂದ ಬಸ್ಸಲ್ಲಿ ಹೋಗೋದು ವೈಸ್. ಅಲ್ಲಿ सीट फ्री हो गए. आप बात करो. क्या बात करो? कुछ नहीं. कुछ नहीं. आपसे कुछ बोलना है. क्या? आपसे बोलना. हेलो. ಏನು ನೀವು ಕ್ಯಾಮ್ರಾಕ್ಕೆ ನಾಚಿಕೆ ಪಡ್ತೀರಲ್ಲಿ? ಶರ್ಮತ್ತೆ ಕ್ಯಾ ಕ್ಯಾಮ್ರಾ ದೇಖಿ. ಹೋಯ್ ನೋಡಿ ಗೈಸ್, ನೀವು ಯಾರು ಬಂದರೆ ಕೊಪ್ಪರನ್ಗೆ ಇಲ್ಲಿ ಇಳಿದು ಬಿಡಿ. ಸಿಡಿ ಬಾಬಂಗೆ ಹೊಂಟೋಗ್ಬೋದು ನೀವು. ಇಲ್ಲ ಬಸ್ಸಿನ ಟ್ರಾವೆಲ್ ಮಾಡ್ಬೋದು ನೀವು ಈ ಕಡೆಯಿಂದ. सुनो आजा. मैंने तुम्हारा आवाज नहीं आ रहा है. इन्ना साउंड बतेरा. ದೃಷ್ಟಿ ನಾನು ಸಂತರ ಫ್ಲೋಮಲ ಸಂತರ ಶಾಲೆಯಲ್ಲಿ 1ನೇ ತರಗತಿ ಓದುತ್ತೇನೆ. ನನ್ನ ತಾಯಿಯ ಧನ್ಯವಾದಗಳು. ಸೂಪರ್, ಕನ್ನಡ ಸೂಪರ್ ನಿಂದು. ಅರೆ ಇಷ್ಟು ಮಾತಾಡ, ಕನ್ನಡ ಮಾತಾಡ ಕಲ್ತ್ಕೋಬೇಕು ನೀವು. ಕನ್ನಡ ಈಗ ತುಂಬ ಈಸಿ ಕನ್ನಡ ಮಾತಾಡೋದು ನೀವು. ಅರ್ಥ ಆಯ್ತು ಹೇಳಿದ್ದು. ಕನ್ನಡ ಬಹುತ್ ಈಸಿ ಅಲ್ವಾ ಗೈಸ್? ನಮ್ಮ ಕನ್ನಡ ತುಂಬ ಈಸಿ. ನಮ್ಮ ಕನ್ನಡ ತುಂಬ ಈಸಿ ನಮ್ಮದು. ಮಾತಾಡೋದು ಫುಲ್ ಈಸಿ ನಿಮಗೆ. ಪ್ಲೀಸ್ ಡೂ ಯು ನೋ ದ ಕನ್ನಡ? यस आई नो कन्नड़ा. हिंदी आपका भाषा भी आती है, मुझे हिंदी. आपको कन्नड़ा सीखने चाहिए. दया, दृष्टि.
ಗಾಯ 5th ಬಂದ್ಮೇಲೆ ಫುಲ್ ಕನ್ನಡ ಕಲಿತಾಳೆ ಅಂತ ನೋಡೋಣ. ನಾವು ವ್ಲಾಗಲ್ಲಿ ಕನ್ನಡ ಕಲಿಸ್ಮೇಲೆ ಕನ್ನಡ ಕಲಿಯೋದು ಆಗ್ತದೆ 5th ಬಂದ್ಮೇಲೆ ನೀನು. ಓಕೆ ಅಲ್ವಾ ಗೈಸ್? ಓಕೆ ಪಕ್ಕ ಬಾಯ್ ಬಾಯ್ ಗೈಸ್. ಹೋಗಿ ಬಿಡ್ತು ತಗೋಬರೋಷ್ಟರಲ್ಲಿ ಯಾವನ್ ಎಗ್ರಿಸ್ಬಿಟ್ಟ ನೋಡಿ, ಬೆಡ್ಶೀಟ್ ಎಗ್ರಿಸ್ಬಿಟ್ಟಾನೆ. ಯಾರು ಇಲ್ಲಿ ಕೊಡ್ತಾರಲ್ಲ ನೋಡಿ, ಇಲ್ಲಿ ಪೇಪರ್ ಆಯ್ತಲ್ಲ, ಇಲ್ಲಿ ಮಾಡ್ಬಿಟ್ಟು ಹೋಗಿದ್ದು ಓಪನ್ ಮಾಡಿ ಅಲ್ಲಿ ಹಾಕೋಬಿಟ್ರೆ ತಗೊಂಡು ಯಾರು. ಸೊ ಇಲ್ಲಿ ಇದಾಯ್ತಲ್ಲ, ಇದು ಹೊಂಟಾಗೈತೆ, ವರ್ಕ್ ಆಯ್ತಿಲ್ಲ, ಇದು ಚಾರ್ಜ್ ಕೂಡ ಆಯ್ತಿಲ್ಲ. ಚಾರ್ಜರ್ ಇಲ್ಲಿ ಚಾರ್ಜ್ ಮಾಡ್ತಿದ್ದೀನಿ, ಪವರ್ ಬ್ಯಾಂಕ್ ಐತೆ ಬರೀ ಚಾರ್ಜ್ ಆಯ್ತಿಲ್ಲ, ಆನ್ ಕೂಡ ಆಯ್ತಿಲ್ಲ. ಇದು ಫ್ರೀಗೆ ಸಿಕ್ಕಿದ್ದು. ಸೊ ಇಲ್ಲೇ ಒಬ್ರು ಮಾಡ್ತಿದ್ರು, ಒಂದು ತಗೊಂಡೇ ಇಲ್ಲ. ಮೇನಾಗಿ ಬೇಕಾದ್ರೆ ಕೂತ್ಕೊಂಡು ಎಡಿಟಿಂಗ್ ಮಾಡ್ತಿಲ್ಲ ವಿಡಿಯೋ, ಅದಕ್ಕೆ ಮೇನಾಗಿ ಬೇಕಿರಂಗಿದು. ನಾನು ಇದಕ್ಕೇನು ಕಾಸು ಕೊಟ್ಟರೆ ಇದಕ್ಕೆ ಇದು ಫ್ರೀ ಸಿಕ್ಕಿದ್ದು. ಮೊದಲೈತಲ್ಲ ಇದು ಹೋಯ್ತಿದ್ದು. ಒಂದು ಡಿಫ್ರೆನ್ಸ್ ತೋರಿಸ್ಲಿ. ಈಗ ಇಲ್ಲಿ ಎರಡು ಮೇನ್ ಡೋರು, ಇಲ್ಲಿ ನಾನು ಕೂತಿದ್ದೀನಿ. ಅಂಕಲ್ ಅಲ್ಲಿರೋ ಮೇನ್ ಡೋರ್ ಪಕ್ಕದಲ್ಲಿ ಅವರಿರೋದಾಗ ಆ ಕಡೆ. ಸೊ ಇಲ್ಲಿ ಅಂಕಲ್ ಇವರು ಕೆಲಸ ಮಾಡ್ತಿದ್ದಾರೆ. ಇಲ್ಲಿ ಎಲ್ಲ ಫೋಲ್ಡಿಂಗ್ ತಗೋಯ್ತಾರಲ್ಲ ವಾಷಿಂಗ್ ಮಿಷಿನ್ಗೆ. ನೋಡೋಣ ಅಲ್ಲಿ ಆಯ್ತು ನೋಡಿ ಮೇಲ್ಗಡೆ ಒಂದು ತಗತ್ತೆ ಮೇಲೆ ಒಂದು ನೈಗಡೆ ಕರೆ ಸಿಕ್ಕರು. ಅಲ್ಲಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಅಂಕಲ್ ಮನೆಗಿದೆ ಇವಾಗ ಕೂತ್ಕೊಂಡು ಟೈಮ್ ಪಾಸರ್ ಆಯ್ತಿತ್ತು. ಇವಾಗ ಇಲ್ಲಿ ಕೂತ್ಕೊಂಡು ಒಬ್ಬನೇ ಬೋರ್ ಹೊಡಿತಾ ಇತ್ತು. ಹಂಗೆ ಒಂದು ಸೌತ್ ಇಂಡಿಯನ್ ಥಾಲಿ ಈಗ 12:15 ಬತ್ತು ಬುಕ್ ಮಾಡಿದ್ವಲ್ಲ, ಅದೇ ಸೌತ್ ಇಂಡಿಯನ್ ಥಾಲಿ. ಯಾಕಂದ್ರೆ ನಾವೀಗ ಇರೋದು ಮಹಾರಾಷ್ಟ್ರ, ಸೌತಲ್ಲಿ ಇರೋದಲ್ವಾ. ಸೌತ್ ಇಂಡಿಯನ್ ಥಾಲಿ, ಚಪಾತಿ, ಅನ್ನ, ಸಾಂಬಾರು ಅಷ್ಟು ಬಿಟ್ರೆ ಏನಿಲ್ಲ. ಗೈಸ್ ಬ್ರದರ್ಗೊಂದು ತುಂಬ ಥ್ಯಾಂಕ್ಸ್. ಅವರು ನನಗೆ ಇನ್ನೊಂದು ಬೆಡ್ಶೀಟ್ ಕೊಟ್ಟಿದೆ ನೋಡಿ. ಈಗ ಮಹಾರಾಷ್ಟ್ರಲ್ಲಿ ಯಾವನ್ನ ಎಗ್ರಿಸ್ಬಿಟ್ಟಲ್ಲ, ನಾನು ಜಾಸ್ತಿ ಐಸ್ಕೊಳ್ಳಲ್ವಲ್ಲ. ಹೌದಾ? ಥ್ಯಾಂಕ್ಸ್ ಬ್ರದರ್, ಥ್ಯಾಂಕ್ ಯು. ಒಂದು ಥ್ಯಾಂಕ್ ಯು ತುಂಬ. ಇಲ್ಲೊಂದು ಸಿಕ್ಕೈತೆ, ಹುಷಾರಾಗಿ ಮಡಿಕೋಬೇಕಿದ್ನ. ಇದು ಹೋದ್ರೆ ಅಷ್ಟೇ. ಆಮೇಲೆ ಸರ್ ಮಡಿದ್ದೆ ನೋಡೋಣ, ಸ್ವಲ್ಪ ಅನ್ಬಾಕ್ಸ್ ಮಾಡೋಣ ಇದನ್ನ. ಲೆಟ್ಸ್ ಡೂ ಅನ್ಬಾಕ್ಸ್ ಅಲ್ಲ, ಕವರ್ ಮಾಡೋಣ. ಜಸ್ಟ್ 50 rupees ಕೊಟ್ಟಿದ್ದಕ್ಕೆ ಪ್ಯಾಕೆಟಲ್ಲಿ ಓಪನ್ ಮಾಡೋದು. ಕಂಫರ್ಟಬಲ್ ಇದೆ, ಪರವಾಗಿಲ್ಲ ಅಂಬೋದು. ಚೆನ್ನಾಗಿದೆ. 50 ರೂಪಾಯಿ ಮಾಡಿದ್ರೆ ಸಾಕು ಅನ್ಕೋತೀನಿ. ಎಷ್ಟು ಬೇಕಿದೆ ವಿಡಿಯೋ ಎಡಿಟ್ ಮಾಡೋಕ್ಕೆ ನನಗೆ ಇದು ಬೇಕೇ ಬೇಕಿದೆ. ಕರೆಕ್ಟಾಗಿ ಸೌಂಡ್ ಎಲ್ಲೆಲ್ಲಿ ಹೆಂಗೆ ಐತೆ ಅಂತ ಕೇಳಿಸ್ಕೋಬೇಕಲ್ಲ. ಅವರ ನಾಯ್ಸ್ ಕೇಳಿಸ್ಕೊಂಡ್ರೆ ಮತ್ತೆ ಡಿಲೀಟ್ ಮಾಡಿ ಮತ್ತೆ ಇದು ಮಾಡಬೇಕು. ನೈಟ್ ಟೈಮು ಸೌಂಡ್ ಬರ್ತಿದೆ, ವಿಡಿಯೋ ಎಡಿಟ್ ಮಾಡೋಕ್ಕಾಗೋದಿಲ್ಲ. ಅದರಿಂದ ಇದು ಬೇಕಿದು, ಇನ್ನು ವೇಸ್ಟ್ ಇದು. ಸೊ ಗೈಸ್ ಆಮೇಲೆ ಸಿಗೋಣ. ಒಳಗಡೆ ತಡೆಬೇಕಿಲ್ಲ, ಒಳಗಡೆ ಕೋಲ್ಡ್ ಐತೆ, ಪರವಾಗಿಲ್ಲ. AC ಇರೋದ್ರಿಂದ ಈಚೆ ಕಡೆ ಕಾವು ಟೆಂಪರೇಚರ್. ಒಳಗಡೆ ಕೈ ತೊಡಕು ನೀರೆಲ್ಲ ಬಿಸಿ ಆಗಿಬಿಟ್ಟೈತೆ. ಫುಲ್ ಟೆಂಪರೇಚರ್. ಈ ಕಡೆ ಬಿಸಿಲು ಹೋಯ್ತೈತೆ, ಬಿಸಿಲು ಜಾಸ್ತಿ ಆಗ್ತದೆ ಈ ಕಡೆ. ಒಂಥರ ಕಾವು ಇಲ್ಲೇ ಗಾಳಿ, ಟ್ರೈನ್ ಹೋಗುತ್ತೆ, ಟ್ರೈನ್ ಗಾಳಿ ಹೆಂಗೆ ಬಿಸಿ ಆಗ್ತದೆ ಈ ಕಡೆ. ಬಿಸಿ ನೋಡಿ ಇರೋ ತಾತ ಇಲ್ಲಿ ನಿಂತು ಬೂಟೆ ನನ್ನ ಜೊತೆ ಏನದು RAC ಪಾರ್ಟ್ನರ್ ಆಗಿದ್ದು. ಇವಾಗ ನನ್ನದೇ ಸೀಟ್ ಇದೆ ಇವಾಗ, ನೋ ಪ್ರಾಬ್ಲಮ್. ಗೈಸ್ ಇಲ್ಲಿ ಫುಲ್ಲು ಕಾವು, ಒಳಗಡೆ ಫುಲ್ ಆರಾಮ. ಗೈಸ್ ಟ್ರೈನ್ ಇನ್ನೂ ಹೋಗಿಲ್ಲ, ಟ್ರೈನ್ ಇನ್ನೂ ಇಲ್ಲೇ ಐತೆ. ಮುಸಲ್ವಾಲ್ 5:25 ಆಯ್ತು ಈಗ ಟೈಮ್. ಈಗ ಇನ್ನೂ ಇಲ್ಲೇ ಐತೆ. ಮತ್ತು ನಮ್ಮ ಕ್ಯಾಬಿನ್ B5 ಕೋಚ್ ಇಲ್ಲೇ ಇದೆ. ಇನ್ನೇನೋ ಹೋಗ್ಬೋದು ಇಲ್ಲೇ. ಗೈಸ್ ಇವಾಗ ಟ್ರೈನ್ ಸ್ಥಿತಿ ಹೆಂಗಿದೆ ಅಂದರೆ, ಒಳಗಡೆ ಫ್ರಿಜ್ಜು, ಈಚ್ ಕಡೆ ಹೀಟರು. ಟ್ರೈನ್ ಈಸ್ ಮೂವಿಂಗ್ ಗೈಸ್. ಏನು ಬಿಸಿಲುಗುರು ಒಳಗಡೆ. ಇವಾಗ ಇಲ್ಲೊಂದೇ ಐಸ್ ಥರ ಇರೋದು, ಕೂಲಾಗಿ ಆರಾಮಾಗಿರ್ಬೋದು. ಇಲ್ಲಿ ನೋಡಿ, ಇಲ್ಲಿ ಮೂರದಲ್ಲಿ ಕಾಣಿಸೈತೆ. ಇದು ಕಿಟಕಿದು ಜಾಗ ಇದೆ. ಇಲ್ಲಿ ಮುಟ್ಟೂರು ಎಷ್ಟು ಕಾವು ಐತೆ ಗುರು, ಫುಲ್ ಬಿಸಿ ಐತೆ ಈ ಕಡೆ. ಇದು ಒಂದೇ ಮೇಲ್ಗಡೆ AC ಹಾಕ್ಬಿಟ್ಟು ಆರಾಮಾಗಿರೋದು. ಅಂದರೆ AC ಅಪಾರ್ಟ್ಮೆಂಟ್. ಡೆಲ್ಲಿ ಫುಲ್ಲು ಕಾವು. ಯಾಕಂದ್ರೆ ಹಲೋ. ಸೊ ಗಾಯ್ಸ್ ಇವಾಗ ನೈಟ್ ಇದೇನು 10 ಗಂಟೆಗೂ 10 ಗಂಟೆ ಆಗೋ ಟೈಮ್ ಬಂದಿದೆ. ಈಗ 9:45 ಟೈಮ್. ಈಗ ಇಲ್ಲೇ ಇಂಟರ್ಸ್ಟೇಟ್ ಇದ್ದೀವಿ. ಮಹಾರಾಷ್ಟ್ರ ಬಿಟ್ಟೈತಿ, ಮಧ್ಯಪ್ರದೇಶ ಇಂಟರ್ಸ್ಟೇಟ್ ಇರ್ತದೆ ಈಗ. ಸೊ ಇನ್ನೂ ಲಂಚ್ ಬಂದಿಲ್ಲ, ಅವರು ಊಟ ಬುಕ್ ಮಾಡಿದ್ದು ಖಾಲಿ. ವೆಯ್ಟ್ ಮಾಡೋಣ, ಟ್ರೈನ್ಲೇ ಬರ್ಬೋದು ಇನ್ನೊಂದ್ಸಲ ನೋಡೋಣ. ಸೊ ಗಾಯ್ಸ್ ನಮ್ಮದು ವೆಜ್ ಥಾಲಿ ಬಂದಿದೆ ನೋಡಿ. ಈ ಕಡೆ ಇಲ್ಲೇ ತೋರಿಸ್ತೀನಿ. ಈಗ ನೋಡಿ ನಮ್ಮ ವೆಜ್ ಥಾಲಿ 2 ಇದೆ ಇಲ್ಲಿ, ಅಂಕಲ್ದೊಂದು ನಂದೊಂದು. ಅಷ್ಟೇ ರೈಸು, ಅಲ್ಲಿ ಒಳಗಡೆ ಇದು ಚಪಾತಿ ಅಂದರೆ ಅದು ಬಟರ್ ನಾನ್. ಅಂದರೆ ನಾವೆಲ್ಲ ಒಟ್ಟಿಗೆ ಬುಕ್ ಮಾಡಿಸಿದ್ವಿ ಇಲ್ಲಿ, ಫ್ರೆಂಡ್ಸ್ ಇರ್ತಾರೆ ಇವರೆಲ್ಲ ಎಲ್ಲ ಒಟ್ಟಿಗೆ ಬುಕ್ ಮಾಡಿಸಿ. ಇವಾಗ ಈಗ ಮಾಡಿ ಟೈಮ್ ತುಂಬ ತಗೊಬಿಡ್ತು, ಟ್ರೈನ್ ಬರೋದು ಲೇಟ್ ಆಗೋಯ್ತಲ್ಲ. ಜಸ್ಟ್ ಇವಾಗ ಬಂದಿದ್ವಿ ಕಾಣಿಸ್ದಾಗ. ಎಸ್ ಬಾಯ್, ಗುಡ್ ನೈಟ್. ಬಾಯ್ ಬಾಯ್, ಗುಡ್ ನೈಟ್. ಬಾಯ್, ಕಲ್ ಮಿಲ್ತೆ. ಬಾಯ್, गुड नाइट. गुड नाइट. क्या? नहीं, मैं जीता हूँ. कम मैच, बस थोड़ा थोड़ा. आप अभी सब कैमरा है ना, इसके आप ऐसे बोल रहे हो.
ओके बाय गुड नाइट बाय गुड नाइट क्या हम रात में चले जाएंगे। रात में चले जाओगे ठीक है मैं आपसे आके मिल लूंगा रात में 5:30 को उठ के 6 बजे को निकल जाएंगे। अच्छा ठीक है मैं आपसे आपसे मिल के बाय कर दूँगा ठीक है बाय गुड नाइट रवीस व्लॉग वर्जन आपका नाम है रवि। ಸೊ ಗೈಸ್ ಊಟ ಗೀಟ ಎಲ್ಲ ಆಗಿದ್ದೆ ವೆಜ್ ತಾನೆ ಹೆಂಗೆ ತರಿಸಿದ್ದು ಸೊ ಊಟ ಗೀಟ ಎಲ್ಲ ಮುಗೀತು ಸೊ ನನ್ನ ಸೂಟ್ ಕೇಸ್ ಲಗೇಜ್ ಇಲ್ಲೇ ಮುಳುಗ್ಬಿಟ್ಟೆ ಇಲ್ಲೇ ಎಲ್ಲ ಬೆಡ್ಶೀಟ್ ಅಂದರೆ ಕೆಳಗಡೆ ಕೊಟ್ಟಿದ್ದೆ ಬೆಡ್ಶೀಟ್ ಎಲ್ಲ ಹಾಯಿಸ್ಕೊಂಡಿದ್ದೀನಿ ಸೊ ಹಾಗೆ ಇನ್ನೊಂದು ನೋಡಿ ಗೈಸ್ ಹುಷಾರಾಗಿರೋದು ಸ್ವಲ್ಪ ತೋರಿಸ್ತೀನಿ ನೋಡಿ ಇದರಲ್ಲಿ ನಾವು ಇದನ್ನು ಬುಕ್ ಮಾಡಿದ್ದು ನಾವು ಅಲ್ಲಿಂದ ಇಷ್ಟೊತ್ತು ವೆಯ್ಟ್ ಮಾಡಿದ್ದೀವಿ ಇಲ್ಲಿ 4 ಪರೋಟ ಚಪಾತಿನ ಏನು ಹಾಕಿದ್ದಾರೆ ಕೊಟ್ಟಿದ್ದೆ 2 ಅವರು ಚೆಕ್ ಮಾಡಿ ಒಂದು ಬಂದ ತಕ್ಷಣ ನಾವು ಓಕೆ ಆಗ್ಬಿಟ್ಟು ತಗೊಂಬಿಟ್ಟು 150 20 ಪರೋಟ ಯಾವುದು ಬಿಡಿ ಪರವಾಗಿಲ್ಲ ಸ್ವಲ್ಪ ಕಡಿಮೆನೇ ಕೊಟ್ಟಿದ್ದವ್ರು ಜಾಸ್ತಿ ಆಗಿಲ್ಲ ಅವೇನು ಟೈಮ್ ಸ್ವಲ್ಪ ಲೈಟಾಗಿ ತಿಂದರೆ ಸಾಕು ಜಾಸ್ತಿ ತಿನ್ನೋಕೆ ಹೋಗ್ಬಿಡೋದು ಮತ್ತೆ ನಾನು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ನಾಳೆ ಬೆಳಿಗ್ಗೆ ಬಾಯ್ ಬಾಯ್ ಹಲೋ ಕಜಾರಿಯೋ ಬಾಯ್ ಬಾಯ್ ನಾಳೆ ಬೇಕಾದ ಡೆಲ್ಲಿಗೆ ತಲುಪಿಡ್ತೀವಿ ಹಂಗಾರೆ ನಾಳೆ 10 ಗಂಟೆ ಆಗ್ಬೋದು ನೋಡಿ ಬರ್ತಾರೆ ನಮ್ಮ ಆದವು ಬಾಯ್ ಬಾಯ್